Unplugged with Mayur. 92.7 ಬಿಗ್ ಎಫ್ ಎಮ್ ಅಲ್ಲಿ ಅನ್ಪ್ಲಗ್ಡ್ ಸಂಡೇಸ್ ವಿತ್ ಮಯೂರ್ ಶೋನಲ್ಲಿ ಮಯೂರ ಮಾತಾಡ್ತಾ ಇದ್ದೀನಿ. ಬೈ ದ ವೇ, ಅಕ್ಟೋಬರ್ 9ನೇ ತಾರೀಕು ಇವತ್ತು ನಮ್ಮ ಬಿಗ್ ಎಫ್ ಎಮ್ 92.7 ಬಿಗ್ ಎಫ್ ಎಮ್ 10 ವರ್ಷ ಕಂಪ್ಲೀಟ್ ಆಗಿದೆ. ವಿ ಕಂಪ್ಲೀಟ್ 10 years. Absolutely, and it is such a good feeling. ಸೊ ಇವತ್ತು 10 ವರ್ಷ ಕಂಪ್ಲೀಟ್ ಆಗಿದೆ. ಇವತ್ತು ಶೋನ ನಾನು ಲೈವ್ ಆಗಿ ಮಾಡ್ತಾ ಇದ್ದೀನಿ. ಸ್ಟುಡಿಯೋಸಲ್ಲಿ ನನ್ನ ಜೊತೆ ಪ್ರಕಾಶ್ ಸೊಂಟಕ್ಕಿ ಅವರಿದ್ದಾರೆ. ಸೂಪರ್ ಪ್ರಕಾಶ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. 10 ವರ್ಷ, 10 ವರ್ಷದಲ್ಲಿ ನಮ್ಮದೇ 5 ವರ್ಷ ಜರ್ನಿ ಆಗ್ತಿದೆ ಈಗ. ಎಕ್ಸಾಕ್ಟ್ಲಿ ಬೈ 2 ಆಗ್ತಿದೆ ನಾನು. ಓಕೆ ಫೈನ್. ಸೊ ಈ 10 ವರ್ಷದ ಜರ್ನಿಲಿ ನಾವು ಬಿಗ್ ಎಫ್ ಎಮ್ ಬಗ್ಗೆ ಇವತ್ತು ಇಡೀ ದಿವಸ ನೀವು ಸಾಕಷ್ಟು ಸೂಪರ್ ಡೂಪರ್ ನಿಮಗೆ ಏನೋ ಒಂಥರ ಚೇಂಜಸ್ಗಳಿರುತ್ತೆ. ಸೊ ನೀವು ಕೇಳ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಮ್ಮ ಆರ್ಜೆಗಳು ಯಾವ್ಯಾವ ರೀತಿ ಮಾತಾಡ್ತಿರ್ತಾರೆ, ಹಾಡುಗಳಲ್ಲಿ ಏನೇನು ಚೇಂಜ್ ಇರುತ್ತೆ ಅಂತ. ನಮಗಂತೂ ಗೊತ್ತಿದೆ, ನನ್ನ ಅನ್ಪ್ಲಗ್ ಶೋ ಅಂತ ಅಂದಮೇಲೆ ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಹಾಡುಗಳನ್ನ, ಸೊ ಅದು 70s ಆಗಿರ್ಬೋದು, 80s ಆಗಿರ್ಬೋದು, 90s ಆಗಿರ್ಬೋದು, ಇವೆಲ್ಲ ತೊಗೊಂಡು ಅನ್ಪ್ಲಗ್ಡ್ ರೆಟ್ರೋ ಫಾರ್ಮ್ಯಾಟಲ್ಲಿ ಪ್ರೆಸೆಂಟ್ ಮಾಡೋಂಥದ್ದು. ಓಕೆ, ಮೂವಿಂಗ್ ದ್ಯಾಟ್, ಪ್ರಕಾಶ್ ಮೊಟ್ಟ ಮೊದಲೇ ಅನ್ಪ್ಲಗ್ಡ್ ಹಾಡು ಯಾಕೆ ನೋಡಿದ್ದೀವಿ ಈಗ? ಮೊಟ್ಟ ಮೊದಲ ನಮ್ಮ ಕಲ್ಯಾಣಿ ಡ್ರೈವ್ ಅಂತ ಒಂದು ಸಾಂಗ್ ಇದೆ ನಮ್ಮ ಆಲ್ಬಮ್ದು. ಓಕೆ, ಅದರದ್ದು ಡ್ರೈವ್ ಅಂತ ಯಾಕೆ ಹೇಳಿದ್ದೀನಿ ಅಂದರೆ, ಆ ಮ್ಯೂಸಿಕ್ ಕಾನ್ಸೆಪ್ಟ್ ಯಾವ ಥರ ಬಂದಿದೆ ಅಂದರೆ, ಡೆಸರ್ಟಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಓಕೆ, ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನು ಜೈಪುರ್ ಹೋದಾಗ ಜೈಪುರ್ ಟು ಕೋಟಾ ಟ್ರಾವೆಲ್ ಮಾಡಿದೆ ಒಂದು ಕಚೇರಿಗೆ. ಓಕೆ, ಕೋಟಾಯಿಂದ ಜೈಪುರ್ ವಾಪಸ್ ಏರ್ಪೋರ್ಟ್ ಬರುವಾಗ ಓಕೆ, ಒಬ್ಬ ಡ್ರೈವರ್ ಅರ್ಧ ದಾರಿಲಿ ಮಲ್ಕೊಂಡ್ಬಿಟ್ಟ. ಓಕೆ, ಸೊ ನಾನು ಟೇಕ್ ಓವರ್ ಮಾಡ್ಕೊಂಡು ನಾನು ಡ್ರೈವ್ ಮಾಡ್ತೀನಪ್ಪ ಅಂತ ಹೊರಟ್ರೆ, ಹಾಂ, ಮಧ್ಯೆ 2-3 ಒಳ್ಳೆ ಜಾಗಗಳಲ್ಲಿ ಈ ಬಸ್ ಸ್ಟೇಷನ್ಸ್ ಅಲ್ಲಿ ಓಕೆ, ಕೆಲವು ಫೋಕ್ ಸಿಂಗರ್ಸ್ ಹಾಡ್ತಾ ಇದ್ರು. ನನಗೆ ಹುಚ್ಚು ಅದು. ನಾನು ನಿಲ್ಲಿಸ್ಬಿಟ್ಟು ಗಾಡಿನ ಫೋನ್ ತೆಗೆದು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಅದನ್ನೆಲ್ಲ ನಮ್ಮ ಸಾಂಗ್ ಅಲ್ಲಿ ಹಾಕ್ತೇವೆ. ಸೊ ಡ್ರೈವ್ ಕೋಟಾ ಟು ಜೈಪುರ್ ಬರುವಾಗ ಸಿಕ್ಕಾಪಟ್ಟೆ ಡೆಸರ್ಟ್ ಫೀಲಿಂಗು, ಆಮೇಲೆ ಮೆತ್ತಿಗೆ ಗ್ರೀನರಿ ಯಾವಾಗ ಬರ್ತಾ ಜೈಪುರ್ ಬರುತ್ತೆ, ಸ್ವಲ್ಪ ಗ್ರೀನರಿ ಬರುತ್ತೆ. ಸೊ ನನಗೆ ಆ ತುಂಬ ಮೈಂಡಲ್ಲಿ ಡೀಪ್ ಇಂಪ್ಯಾಕ್ಟ್ ಆಗಿ ಅದನ್ನೇ ಒಂದು ಕಾನ್ಸೆಪ್ಟ್ ಮಾಡಿ ಒಂದು ಸಾಂಗ್ ಮಾಡಿದೆ. ಸೊ ಕಲ್ಯಾಣಿ ಡ್ರೈವ್ ಅಂತ ಅದ್ರ ಹೆಸರು ಯಾಕೆ ಹಾಕಿದ್ದು ಅಂದ್ರೆ, ಡ್ರೈವ್ ಅದು ನೀವು ಡ್ರೈವ್ ಮಾಡ್ತಾ ಹೋದ್ರೆ ನಿಮ್ ಬೇರೆ 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 ಸೆಗ್ಮೆಂಟ್ ಬರ್ತಾ ಹೋಗುತ್ತೆ. ಆ ಸಾಂಗ್ ಅಲ್ಲಿ ಆಲ್ಮೋಸ್ಟ್ 10 ನಿಮಿಷದ ಡ್ಯೂರೇಷನ್ ಇದೆ ಸಾಂಗ್. ಫ್ಯಾಂಟಾಸ್ಟಿಕ್. ಸೊ ಯು ಮೀನ್ ಟು ಸೇ ಕೋಟಾಯಿಂದ ನೀವು ಆ ಜರ್ನಿ ಜೈಪುರ್ಗೂ, ಆ ಜರ್ನಿಲಿ ನಿಮ್ಮ ತಲೆಗೆ ಆಲೋಚನೆಗಳಿಗೆ ಬಂದಂತ ಒಂದು ಕಂಪೋಸಿಷನ್ ನೀವು ಇದನ್ನ ಹಾಕಿ ಮಾಡಿದಂಥದ್ದು. ಬಟ್ ವೈ ಕಲ್ಯಾಣಿ? ಕಲ್ಯಾಣಿ ಅಂದರೆ ನನಗೆ ಪರ್ಸ್ನಲಿ ಕಲ್ಯಾಣಿದು ವೇರಿಯಸ್ ಮೀನಿಂಗ್ಸ್. ನಮ್ಮಲ್ಲಿ ಡೆಸರ್ಟಲ್ಲಿರುವಾಗ ಮನುಷ್ಯನಿಗೆ ಯೋಚನೆ ಬರೋದು ಫಸ್ಟ್ ಕಲ್ಯಾಣಿ ಸಿಗಲಿ ಅಂತ, ನೀರು ಕುಡಿಲಿಕ್ಕೆ. OSS ತರ ಅದು ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಆ ಫೀಲಿಂಗ್ ಒಂದು. ಸೊ ಮತ್ತೆ ಇನ್ನೊಂದು ಏನೊಂದು ಅಪ್ರೋಚ್ ಈ ಸಾಂಗಲ್ಲಿ ನೀವು ಯೋಚನೆ ಮಾಡಕ್ ಹೋದ್ರೆ, ಪ್ರತಿಯೊಬ್ಬರಿಗೆ ಒಂದೊಂದು ಡ್ರೈವ್ ಇರುತ್ತೆ. ನನಗೆ ಒಂದು ಡ್ರೈವ್ ಇರುತ್ತೆ. ನನಗೇನಂದರೆ ಸ್ಯಾಟರ್ಡೆ ಆದರೆ ಸಾಕು, ನಾನು ಗಾಡಿ ತೊಗೊಂಡು ಯಾವುದೋ ದೂರದ ಜಾಗದಾಗ ಹೋಗಿ ಪೀಸ್ಫುಲ್ಲಾಗಿ ಕೂತ್ಕೊಂಡು ಸೌಂಡ್ಸ್ ಆಫ್ ನೇಚರ್ ಕೇಳಬೇಕು ಅಂತ ಒಬ್ಬರಿಗೆ. ಇನ್ನೊಬ್ಬರಿಗೆ ಡ್ರೈವ್ ನಾಳೆ ಹೇಗನ ಮಾಡಿ ಆಫೀಸಲ್ಲಿ ನನ್ನ ಬಾಸ್ ಆಗಬೇಕು ಅಂತ ಒಂದು. ಕೆಲವರಿಗೆ ಅಯ್ಯೋ ಇದೆಲ್ಲ ಬಿಟ್ಬಿಟ್ಟು ನಾಳೆ ರಿಟೈರ್ ಆಗಬೇಕು ಅಂತ. ಒಬ್ರೊಬ್ರಿಗೆ ಒಂದೊಂದು ಡ್ರೈವ್ ಇರುತ್ತೆ. ಸೊ ನಂದು ಕಾನ್ಸೆಪ್ಟ್ ಏನಂದ್ರೆ, ಆ ರಾಗ, ಆ ಫೀಲಿಂಗು ಮತ್ತು ಬೇರೆ 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 ಸೆಗ್ಮೆಂಟ್ಸು ಬೇರೆ ಬೇರೆಯವರು ಅವ್ರವ್ರ ಪ್ರಕಾರವಾಗಿ ಅದನ್ನ ಲೈಫಲ್ಲಿ ಬೇರೆ ಬೇರೆ ಡ್ರೈವ್ ಕಂಡುಕೊಳ್ತಾರೆ ಅಂತ. ಟ್ಯಾಬ್ಲೆಸ್. ಸೊ ಈಗ ಸದ್ಯಕ್ಕೆ ಅದನ್ನು ಕೇಳಕ್ ರೆಡಿ ಇದೀವಿ ಆಲ್ಬಮ್ದು. ಎಸ್, ಯಾಕಂದ್ರೆ ಇವತ್ತು ಪ್ರಕಾಶ್ ಅವ್ರ ಕೈಲಿ ಸಿನಿಮಾ ಗೀತೆಗಳು ಅಂದ್ರೆ ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಹಾಡುಗಳನ್ನ, ಆ ಹಾಡುಗಳನ್ನ ಇವ್ರ ಕೈಲಿ ಲೈವ್ ಆಗಿ ಈಗ ನಾವು ಅನ್ಪ್ಲಗ್ಡ್ ನ ನುಡ್ಸೋದಕ್ಕೆ ಹೇಳ್ತೀವಿ. ಬಟ್ ಅವ್ರ ಆಲ್ಬಮ್ ಹಾಡುಗಳನ್ನು ಕೂಡ ನಿಮ್ಗೆ ಕೇಳಿಸುವಂತ ಪ್ರಯತ್ನದಲ್ಲಿ ಈಗ ನಿಮ್ಗೋಸ್ಕರ ಕಲ್ಯಾಣಿ ಡ್ರೈವ್.
ಗರೆ ಗ ರೇ ಗ ರೇ ಗ ಬ ರೇ ರೇ ಗ ರೇ ಗ ನೇ ದ ಬ ಗರೆ ಗ ರೇ ಗ ರೇ ಗ ಬ ರೇ ರೇ ಗ ರೇ ಗ ನೇ ದ ಬ ಮದ ಬಮ ಗಮ ಬಮ ಗರಿದ ಮನಿದ ಮದ ಬಮ ಗಮ ಬಮ ಗರಿದ ಮನಿದ ಮದ ಬಮ ಗಮ ಬಮ ಗರಿದ ಬಮ ಗರಿದ ಮಗರಿದ ಗರಿದ ದೆ ಬಮ ಗರಿದ ಮಗರಿದ ಗರಿದ ದೆ ಬಮ ಗರಿದ ಮಗರಿದ ಗರಿದ ದೆ ದೇ